ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅನಂತ್ ಜೋಗಿ ಟೆಕ್ ಯೂಟ್ಯೂಬ್ ಚಾನಲ್. ಬಹಳ ದಿನಗಳ ನಂತರ ಸಿಗ್ತಾ ಇದ್ದೀನಿ. ಹಲವಾರು ಕಾರಣಾಂತರಗಳಿಂದ ವಿಡಿಯೋ ಮಾಡಲಿಕ್ಕಾಗಿರಲಿಲ್ಲ. ಇಲ್ಲಿಯವರೆಗೂ ನಮ್ಮ ಚಾನಲ್ ಜೊತೆಗೆ ಇದ್ದು ನಮ್ಮನ್ನು ಪ್ರೋತ್ಸಾಹಿಸಿದ್ದಕ್ಕೆ ಧನ್ಯವಾದಗಳು. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಯಾವುದೇ ಬ್ಯಾಂಕಿನ ಚೆಕ್ಕನ್ನು ಕ್ಲಿಯರಿಂಗಿಗೆ ಸಲ್ಲಿಸುವಾಗ ಯಾವ ರೀತಿಯಾಗಿ ಚೆಕ್ಕನ್ನು ಬರೆದು ಕ್ಲಿಯರಿಂಗಿಗೆ ಬ್ಯಾಂಕಲ್ಲಿ ಕಲೆಕ್ಷನ್ನಿಗೆ ಕೊಡಬೇಕೆನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ ಸ್ನೇಹಿತರೆ. ಚೆಕ್ಕನ್ನು ಯಾವ ರೀತಿಯಾಗಿ ಬ್ಯಾಂಕಿಗೆ ಪ್ರೆಸೆಂಟ್ ಮಾಡಬೇಕು ಅನ್ನೋದನ್ನು ಒಂದು ಚೆಕ್ಕನ್ನು ಬರೆಯೋದರ ಮುಖಾಂತರ ನಾನು ತೋರಿಸ್ಕೊಡ್ತೇನೆ ಸ್ನೇಹಿತರೆ. ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಇದು ಕರ್ನಾಟಕ ಬ್ಯಾಂಕಿನ ಒಂದು ಚೆಕ್ ಇದೆ. ಯಾವುದೇ ಬ್ಯಾಂಕಿನ ಚೆಕ್ ಆದರೂ ಕೂಡ ನೀವು ಇದೇ ರೀತಿಯಾಗಿ ಬರೀಬೇಕಾಗ್ತದೆ ಸ್ನೇಹಿತರೆ. ಡೇಟನ್ನು ಬರೀಬೇಕಾಗುತ್ತೆ. ಈ ಚೆಕ್ಕಿನ ಡೇಟ್ ಬರೆದ ದಿನಾಂಕದಿಂದ 3 ತಿಂಗಳವರೆಗೆ ಈ ಚೆಕ್ ವ್ಯಾಲಿಡಿಟಿ ಇರುತ್ತೆ, ಅಂದರೆ ಮೌಲ್ಯವನ್ನು ಹೊಂದಿರ್ತದೆ. ಯಾರ ಖಾತೆಗೆ ನೀವು ಚೆಕ್ಕನ್ನು ಕಲೆಕ್ಷನ್ನಿಗೆ ಹಾಕೋಬೇಕು, ಅವರ ಹೆಸರನ್ನು ಇಲ್ಲಿ ನೀವು ಬರೀಬೇಕಾಗ್ತದೆ. ಹಾಗೆಯೇ ಎಷ್ಟು ಮೊತ್ತಕ್ಕೆ ಚೆಕ್ ಕಲೆಕ್ಷನ್ ಹಾಕಬೇಕು ಅದನ್ನು ಈ ಒಂದು ಬಾಕ್ಸಲ್ಲಿ ಬರೀಬೇಕು. ಅಕ್ಷರದಲ್ಲಿ ಆ ಮೊತ್ತವನ್ನು, ಬಾಕ್ಸಲ್ಲಿ ಹಾಕಿರುವಂತಹ ಹಣದ ಮೊತ್ತವನ್ನು ನೀವು ಇಲ್ಲಿ ಅಕ್ಷರದ ರೂಪದಲ್ಲಿ ಬರೀಬೇಕು. ಇಲ್ಲಿ ಅಕೌಂಟ್ ನಂಬರ್ ಇರ್ತದೆ. ಚೆಕ್ಕನ್ನು ಪ್ರೆಸೆಂಟ್ ಮಾಡೋಕ್ಕಿಂತ ಪೂರ್ವದಲ್ಲಿ ಅಥವಾ ಬೇರೆ ಯಾರೇ ಚೆಕ್ ಕೊಟ್ಟರು ಕೂಡ ನೀವು ಇಲ್ಲಿ ಒಂದು ಸೆಂಟೆನ್ಸ್ ಬರೆದಿರ್ತದೆ, ಚೆಕ್ಕನ್ನು CTS ಮುಖಾಂತರ ಸಲ್ಲಿಸಬಹುದು, CTS ಎನೇಬಲ್ಡ್ ಚೆಕ್ ಅಂತ ಇರ್ತದೆ ಇಲ್ಲಿ. ಆ ರೀತಿ ಇದ್ದರೆ ಮಾತ್ರ ನೀವು ಚೆಕ್ಕನ್ನು ತೆಗೆದುಕೊಳ್ಬೇಕಾಗ್ತದೆ ಸ್ನೇಹಿತರೆ. ಒಂದು ವೇಳೆ MICR ಅಂತ ಇದ್ದರೆ ಆ ಚೆಕ್ ನಿಮಗೆ ಕಲೆಕ್ಷನ್ ಕ್ಲಿಯರಿಂಗಲ್ಲಿ ಮಾಡಲಿಕ್ಕೆ ಬರುವುದಿಲ್ಲ. MICR ಚೆಕ್ ಈಗಾಗಲೇ 3-4 ವರ್ಷದಿಂದ ಬ್ಯಾನ್ ಇದೆ. ಹಾಗಾಗಿ ಬ್ಯಾಂಕಲ್ಲಿ ಕೂಡ ನಿಮಗೆ ಹೊಸ ಚೆಕ್ ಬುಕ್ ತಗೊಂಡ್ರೆ CTS ಚೆಕ್ಕೇ ಬರುತ್ತೆ, MICR ಚೆಕ್ ಬರೋದಿಲ್ಲ. ಹಾಗೆಯೇ ಪ್ಲೀಸ್ ಸೈನ್ ಅಬೌವ್ ಅಂತ ಕಾಣಿಸ್ತಾ ಇದೆಯಲ್ಲ, ಈ ಒಂದು ಜಾಗದ ಅಂದರೆ ಪ್ಲೀಸ್ ಸೈನ್ ಅಬೌವ್ ಇದರ ಮೇಲೇ ನೀವು ಸಹಿಯನ್ನು ತೆಗೆದುಕೊಳ್ಬೇಕಾಗ್ತದೆ ಸ್ನೇಹಿತರೆ. ಕೆಳಗಡೆ ಬಿಳಿ ಪಟ್ಟಿಯಲ್ಲಿ ನೀವು ಸಹಿಯನ್ನು ತೆಗೆದುಕೊಂಡ್ರೆ ಆ ಒಂದು ಸಹಿ ಮಾನ್ಯವನ್ನು ಮಾಡಲಾಗೋದಿಲ್ಲ, ನಿಮ್ಮ ಚೆಕ್ ರಿಜೆಕ್ಟ್ ಆಗ್ತದೆ. ನೋಡಿ, ಇವಾಗ ಉದಾಹರಣೆಗೆ ನಿಮ್ಮ ಹೆಸರು ಏನಿರುತ್ತದೆ ಅದನ್ನು ಬರೀಬೇಕು. ನಾನಿಲ್ಲಿ XYZ ಅಂತ ಬರೀತೇನೆ. ನಿಮ್ಮ ಬ್ಯಾಂಕಿನ ಪಾಸ್ ಪುಸ್ತಕದಲ್ಲಿ ಯಾವ ರೀತಿಯಾಗಿ ಹೆಸರನ್ನು ನಮೂದಿಸಲಾಗಿದೆ ಅದೇ ರೀತಿಯಾಗಿ ನೀವು ಚೆಕ್ಕಿನಲ್ಲಿ ಪೇ ಎನ್ನುವಂಥ ಜಾಗದಲ್ಲಿ ಹೆಸರನ್ನು ಬರೀಬೇಕು. ಹಾಗೆಯೇ ದಿನಾಂಕ, ಇಲ್ಲಿ ಯಾವುದೇ ರೀತಿಯ ತಪ್ಪು ಅಥವಾ ಚಿತ್ತುಕಾಟನ್ನು ಮಾಡಲಿಕ್ಕಿಲ್ಲ, ಮಾಡಿದರೆ ನಿಮ್ಮ ಚೆಕ್ ರಿಜೆಕ್ಟ್ ಆಗ್ತದೆ. ಹಾಗೆಯೇ ಇಲ್ಲಿ ದಿನಾಂಕ, ಇವತ್ತು 12ನೇ ತಾರೀಕನ್ನು ಬರೀತೀನಿ, 12/1/2024. ಈ ದಿನಾಂಕದಿಂದ ಇನ್ನು 3 ತಿಂಗಳವರೆಗೆ ಈ ಚೆಕ್ ವ್ಯಾಲಿಡಿಟಿ ಇರುತ್ತದೆ. ಹಾಗಾಗಿ ಇಲ್ಲೂ ಕೂಡ ಯಾವುದೇ ರೀತಿಯ ಚಿತ್ತನ್ನು ನೀವು ಮಾಡುವಾಗಿಲ್ಲ. ಇಲ್ಲಿ ನಾನು 1,20,20,000ಕ್ಕೆ ಕಲೆಕ್ಷನ್ ಹಾಕ್ತೇನೆ. ಬಿಡಿ 10, 100, 1000, 10,000, ಲಕ್ಷ. ಇದನ್ನು ಅಕ್ಷರದಲ್ಲಿ ಬರೀಬೇಕು ನೀವು. 1,20,000 ಓನ್ಲಿ ಬರೆದು ಮುಂದಿನ ಜಾಗವಾಗ್ತದೆ ಈ ರೀತಿಯಾಗಿ ಗೆರೆಯನ್ನು ಹಾಕೋದ್ರ ಮುಖಾಂತರ ಕವರ್ ಮಾಡ್ಕೋಬೇಕು. ಇಲ್ಲಿಯೇ ನೀವು ಚೆಕ್ಕನ್ನು ಯಾರು ಇಶ್ಯೂ ಮಾಡಿರ್ತಾರೆ ನಿಮಗೆ ಕಲೆಕ್ಷನ್ ಹಾಕ್ಕೊಳ್ಳೋದಕ್ಕೆ, ಅವರ ಒಂದು ಸಹಿಯನ್ನು ಈ ಜಾಗದಲ್ಲಿ ನೀವು ತಗೊಳ್ಬೇಕಾಗತ್ತೆ. ಇದನ್ನು ಮಾದರಿ ಸಹಿಯನ್ನು ಮಾಡಿದ್ದೇನೆ. ಆ ರೀತಿಯಾಗಿ ನೀವು ತಗೋಬೇಕಾಗುತ್ತೆ. ಇದು ನಿಮ್ಮ ಪೇ ಸ್ಲಿಪ್ಪಲ್ಲಿ ನೀವು ಬರೆದು ಕೊಡುವಾಗ ಇದು ಚೆಕ್ ನಂಬರ್ ಆಗ್ತದೆ. ಈ ಚೆಕ್ ನಂಬರನ್ನು ನಮೂದಿಸಬೇಕು, ಯಾವ ಬ್ಯಾಂಕಿನ ಚೆಕ್ ಅಂತ ನಮೂದಿಸಬೇಕು, ಯಾವ ಡೇಟಿಗೆ ಚೆಕ್ಕನ್ನು ಕೊಟ್ಟಿದ್ದಾರೆ ಮತ್ತು ಎಷ್ಟು ಮೊತ್ತಕ್ಕೆ ಚೆಕ್ಕನ್ನು ಕೊಟ್ಟಿದ್ದಾರೆ, ಇವೆಷ್ಟನ್ನು ನಮೂದಿಸಿ ನೀವು ಬ್ಯಾಂಕಿಗೆ ಚೆಕ್ಕನ್ನು ಕಲೆಕ್ಷನ್ಗೆ ಕೊಡಬೇಕಾಗತ್ತೆ. ಒಂದು ವೇಳೆ ಇದರಲ್ಲಿ ಯಾವುದೇ ರೀತಿಯ ಲೋಪದೋಷಗಳಿದ್ದರೆ ಕೌಂಟರಲ್ಲೇ ನಿಮ್ಮ ಚೆಕ್ಕನ್ನು ಕಲೆಕ್ಷನ್ನಿಗೆ ತೆಗೆದುಕೊಳ್ಳೋದಿಲ್ಲ, ಚೆಕ್ ರಿಜೆಕ್ಟ್ ಆಗ್ತದೆ. ಒಂದು ವೇಳೆ ಚೆಕ್ ಕ್ಲಿಯರಿಂಗಿಗೆ ಪ್ರೆಸೆಂಟ್ ಆಗಬೇಕು ಅನ್ನೋ ಉದ್ದೇಶ ಇತ್ತು ಅಂದರೆ, ಒಂದು ವೇಳೆ ನೀವು ನಾಳೆ ಉದ್ದೇಶಪೂರ್ವಕವಾಗಿ ಚೆಕ್ ಬೌನ್ಸ್ ಕೇಸ್ ಹಾಕಬೇಕು ಅಥವಾ ರಿಕವರಿಗೋಸ್ಕರ ಕೇಸ್ ಮಾಡ್ತಾ ಇದ್ದೀರಾ, ಅದಕ್ಕಾಗಿ ಚೆಕ್ ಕಲೆಕ್ಷನ್ ಹಾಕಬೇಕು ಅಂತಿದೆ, ಯಾವುದೇ ರೀತಿಯ ಲೋಪದೋಷಗಳಿಲ್ಲದಂತೆ ಈ ಎಲ್ಲ ಅಂಶಗಳನ್ನು ಸರಿಯಾಗಿ ನೋಡಿ ಚೆಕ್ಕನ್ನು ಕಲೆಕ್ಷನ್ನಿಗೆ ಹಾಕಿದರೆ ನಿಮಗೆ ಚೆಕ್ ರಿಟರ್ನ್ ಮೆಮೊ ಸರಿಯಾದ ಕಾರಣದೊಂದಿಗೆ ಬರುತ್ತೆ. ಒಂದು ವೇಳೆ ನೀವು ಚೆಕ್ಕನ್ನು ಬರೆಯುವಾಗ ಯಾವುದೇ ಚಿತ್ತುಕಾಟು ಮಾಡಿರ್ಬೋದು ಅಥವಾ ಸಹಿಯನ್ನು ಸರಿಯಾಗಿ ತಗೊಂಡೇ ಇರ್ಬೋದು, ಹಣದ ಮೊತ್ತವನ್ನು ಸರಿಯಾಗಿ ಬರೀಲಿಲ್ಲ ಅಥವಾ ಹೆಸರು ಸಹಿ ಬರೀಲಿಲ್ಲ ಅಂತಂದರೆ ಆವಾಗ ನಿಮಗೆ ಚೆಕ್ ರಿಟರ್ನ್ ಮೆಮೊದಲ್ಲಿ ಒಂದೇ ಒಂದು ಕಾರಣ ಬರುವುದಿಲ್ಲ. ರೆಫರ್ ಡ್ರಾವರ್ ಅಂತ ಹೇಳಿ ಚೆಕ್ ರಿಟರ್ನ್ ಮಾಡ್ತಾರೆ, ಆವಾಗ ನಿಮಗೆ ಕೋರ್ಟ್ ಕೇಸ್ ಹಾಕಲಿಕ್ಕೆ ಆಗೋದಿಲ್ಲ. ಮತ್ತು ಚೆಕ್ ಕೂಡ ಒಂದು ವೇಳೆ ಹಣ ಇದ್ದು ಎಲ್ಲ ರೀತಿಯಿಂದ ಸರಿ ಇದ್ದರೂ ಕೂಡ
ಯಾವುದೇ ರೀತಿಯ ಕರೆಕ್ಷನ್ ಇದ್ದರೆ ಚೆಕ್ ರಿಟರ್ನ್ ಆಗುತ್ತೆ. ಸೊ ಹಾಗಾಗಿ ಚೆಕ್ಕನ್ನು ಕಲೆಕ್ಷನ್ ಹಾಕುವ ಮುನ್ನ ಈ ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಕೊಂಡು ಚೆಕ್ಕನ್ನು ಕಲೆಕ್ಷನ್ ಹಾಕಿ. ಸೊ ಈ ಚೆಕ್ ಕಲೆಕ್ಷನ್ನಿಗೆ ಪೇ ಸ್ಲಿಪ್ಪನ್ನು ಯಾವ ರೀತಿಯಾಗಿ ಬರೀಬೇಕು ಅನ್ನೋದನ್ನು ನಾನು ಮುಂದಿನ ವೀಡಿಯೋದಲ್ಲಿ ತೋರಿಸ್ಕೊಡ್ತೇನೆ ಸ್ನೇಹಿತರೆ.